ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ವಿಷಯನ ನಾನು ರಾಧಿಕನ ಹತ್ರ ಹೇಳಲಿಲ್ಲ ಅಂದ್ರೆ ನೀವಿಬ್ರು ಸೇರ್ಕೊಂಡು ಅವಳು ಮದುವೆನೇ ನಿಲ್ಲಿಸ್ಬಿಡ್ತೀರಾ. ಅಂತ ಪಾಪಿಗಳು ನೀವು. ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಪ್ಪ ಡೇನಿ. ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಈ ವಿಷಯನ ಇಲ್ಲೇ ಬಿಟ್ಬಿಡು. ಲೂಸ್ ತರ ಮಾತಾಡ್ಬೇಡ. ನಿನಗಿಂತ ಕಿತ್ತೋದ್ ಕೆಲಸ ಮಾಡ್ತಿದ್ದವನು ನಾನು. ಇವತ್ತು ನನ್ನನ್ನು ಬದಲಾಯಿಸಿ ಒಳ್ಳೆ ಮನುಷ್ಯನಾಗಿ ಮಾಡಿರೋದು ಆ ರಾಧಿಕಾ. ಅವಳು ನನ್ನ ತಂಗಿ ತರ. ಆ ಹುಡುಗಿಗೆ ದ್ರೋಹ ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ, ನಿಮ್ಮಿಬ್ಬರನ್ನ ಹೊಡೆದು ಸಾಯಿಸಿದ್ರು ತಪ್ಪಿಲ್ಲ. ಏನು ಗೊತ್ತಿಲ್ಲದೆ ತಪ್ಪು ಕೆಲಸ ಮಾಡ್ಬಿಟ್ಟೆ. ಇನ್ಮೇಲೆ ಆ ತರ ಮಾಡಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನೀನ್ ರಾಧಿಕ ನೀವೇನು ಹೇಳ್ಬೇಡ. ಯಾಕೆ ನಮ್ ದೊಡ್ಡಪ್ಪನ ಮೇಲೆ ಕೈ ಮಾಡ್ತಿದ್ದೀರಾ? ರಾಧಿಕಾ, ಇವರು ಸರಿ ಇಲ್ಲ. ನಿನ್ನ ಮದುವೆ ನಿಲ್ಸೋದಿಕ್ಕೆ ಊಟದಲ್ಲಿ ವಾಂತಿ ಬೇದಿ ಮಾತ್ರ ಆಗ್ತಾ ಇದ್ರು. ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇವರಿಬ್ರು ಡೇಂಜರಸ್. ಮೊದ್ಲಿಂದನೂ ನಿನ್ನ ಸಂಸಾರನ ತುಳಿಬೇಕು, ಸರ್ವನಾಶ ಮಾಡಬೇಕು ಅಂತ ಕಾಯ್ತಿದ್ದಂತ ವಿಷ ಜಂತುಗಳು ಇವರು. ಮುಂದೆ ನಿಂತು ಮದುವೆ ಮಾಡ್ಬೇಕಾಗಿರೋ ಇವರೇ ನಿನ್ನ ಮದುವೆ ಮುರಿಯೋದಿಕ್ ನೋಡ್ತಾ ಇದ್ರು. ಅದಕ್ಕೆ ಇವ್ರ ಮೇಲೆ ಕೈ ಮಾಡಿದೆ. ಯಾರನ್ನ ಕೇಳಿ ನಮ್ ದೊಡ್ಡಪ್ಪನ ಮೇಲೆ ಕೈ ಮಾಡಿದ್ರಿ? ಅವ್ರ ವಯಸ್ಸೆಷ್ಟು? ಅವ್ರ ಜೀವನದ ಅನುಭವ ಏನು? ಯಾವ್ದೋ ಚಿಕ್ಕ ಮಗು ಮೇಲೆ ಕೈ ಮಾಡಿರೋ ತರ ಮಾತಾಡ್ತಿದ್ದೀರಲ್ಲ. ನಿಮಗ್ ಗೌರವ ಕೊಟ್ಟು ನಾನು ಮದ್ವೆಗೆ ಇನ್ವೈಟ್ ಮಾಡಿದ್ರೆ